ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಆಸ್ ಐ ಪ್ರಾಮಿಸ್ ಗೈಸ್ ಫುಲ್ ಗಿಚ್ಚು. ಏನಂತೀರಾ ಸೊನಾಲಿಮಾ? ಫುಲ್ ಗಿಚ್ಚು. ಹಿಂದಿ ಇಂಗ್ಲಿಷ್ ಕನ್ನಡ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. Hi guys. Welcome back to my YouTube channel. Hey guys, ನಮಸ್ಕಾರ ಎಲ್ರಿಗೂ. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಸೊ ದಿಸ್ ಇಸ್ ಅ ವೆರಿ ಸ್ಪೆಷಲ್ ವಿಡಿಯೋ ಬಿಕಾಸ್ ದಿಸ್ ಇಸ್ ಅ ಫಸ್ಟ್ ವ್ಲಾಗ್ ನಾನು ಮಾಡ್ತಿರೋದು ಆ್ಯಂಡ್ ಆಲ್ಸೋ ದಿಸ್ ಇಸ್ ಅ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಈ ಒಂದು ವ್ಲಾಗಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ, ತುಂಬ ನಾಲೆಜ್ ಕೂಡ ಇರುತ್ತೆ. ಐ ಥಿಂಕ್ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಫ್ರಮ್ ಬೆಂಗಳೂರು, ಒನ್ ಆಫ್ ದ ಬ್ಯೂಟಿಫುಲ್ ಏರ್ಪೋರ್ಟ್ ಅಂತಾನೆ ಹೇಳ್ಬೋದು. ಟರ್ಮಿನಲ್ 2 ಇದೆ. ಸೊ ಐ ಥಿಂಕ್ ನಾನು ಶೋ ಮಾಡ್ತೀನಿ ನಮ್ಗೆ ಎಷ್ಟು ಬ್ಯೂಟಿಫುಲ್ ಇದೆ ಅಂತ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಗೊತ್ತಾ? ಸೊ ಪ್ಲೀಸ್ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ, ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ನೋಟಿಫಿಕೇಶನ್ ಕೂಡ ನನ್ನ ಕಡೆಯಿಂದ 100% ನಿಮಗೆ ಸಿಗತ್ತೆ. ಲೆಟ್ಸ್ ಸ್ಟಾರ್ಟ್ ದ ಟ್ರಿಪ್ ಸೊ ಯು ಕ್ಯಾನ್ ಸಿ ದ ವ್ಯೂ ಆಫ್ ಏರ್ಪೋರ್ಟ್. ಏನು ಗೊತ್ತಾ, ಹುಡುಗರಿಗೆ ತುಂಬ ಖುಷಿ ಕೊಡುವಂಥ ಇನ್ನೊಂದು ವ್ಯೂ ಇದೆ. ಐ ವಿಲ್ ಶೋ. ಓಕೆ, ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ವ್ಯೂ ಫಾರ್ ಆಲ್ ಬಾಯ್ಸ್. ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಡೋಂಟ್ ಡ್ರಾಪ್ ದ ಕಮೆಂಟ್ ತಗೊಂಡು ಬನ್ನಿ ಅಂತ, ಬಿಕಾಸ್ ನಾನಂತೂ ನಿಟ್ಟಲ್ಲ. ನನಗೆ ಗೊತ್ತು ನೀನು ಈಗ ಹೇಳ್ತೀಯ ಅಂತ. ಸಿ ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಅಂತಂದ್ರೆ ಯಾರೂ ಬಡವರಲ್ಲ ರೀ. ಸೊ ದುಡಿಬೇಕಷ್ಟೇ. ಓಕೆ, ಸೊ ದಟ್ ಎಲ್ರಿಗೂ ಎಬಿಲಿಟಿ ಇರುತ್ತೆ. ಜಸ್ಟ್ ಕೆಲಸ ಮಾಡಬೇಕು, ಚೆನ್ನಾಗಿ ಅರ್ನ್ ಮಾಡಬೇಕು. ಓಕೆ, ಅದನ್ನ ಎಂಜಾಯ್ ಮಾಡೋಕೆ ಅಷ್ಟು ಟೈಮ್ನ ಕೂಡ ನಾವು ಹೋಗ್ಬೇಕಾಗತ್ತೆ ಅಂತ ಒಂದು ಕೆಲಸ ಇತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ಒಳಗಡೆ ಯಾವ ರೀತಿ ಇರುತ್ತೆ ಅಂತ ನಾನು ಶೋ ಮಾಡ್ತೀನಿ. ಓಕೆ, ಏನ್ ಗೊತ್ತಾ, ಸೊ ಇತ್ತೀಚೆಗೆ ಬಸ್ಸಲ್ಲಿ ಎಷ್ಟು ಗದ್ದಲ ಇರುತ್ತೆ ಹಂಗೆ ಅನಿಸ್ತಿದೆ. ಹೌದಾ? ಓಕೆ, ಫ್ಲೈಟಲ್ಲಿ ಇದ್ದೀವಿ. ಇವಾಗ ಫ್ಲೈಟ್ ಕೂಡ ಬೋರ್ ಆಗ್ತದೆ. ಬರೀ ಡೌಗಳಿಂದ ಐ ಡೋಂಟ್ ನೋ ವೈ ಅಂತ. ಇದ್ಯಾವುದೋ ಹೊಸ ಪ್ರತಿಭೆ. ಯಾವ ರೀತಿ ಸಿಗುತ್ತೆ ಅಂತ ನೋಡೋಣ ಫ್ಲೈಟಲ್ಲಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿ. Yes, we are reached Germany. Just Germany reach. Congratulations, brother. We are in Germany airport. Okay. So ನನ್ಗನ್ಸಿದೆ ಏನು ಗೊತ್ತಾ, ಇದಕ್ಕಿಂತ ನಮ್ಮದು ಬೆಂಗಳೂರು ಏರ್ಪೋರ್ಟ್ ಎಷ್ಟೋ ಚೆನ್ನಾಗಿದೆ ಅಂತ. ಓಕೆ, ಏನು ಗೊತ್ತಾ, ಲಗೇಜ್ ಬ್ಯಾಗ್ಗಳು ಎಷ್ಟು ಕಾಸು ಅಂತಂದ್ರೆ ಎಲ್ಲೊಬ್ರು ಹೇಳ್ತಾರೆ ನೋಡಿ, ಎಷ್ಟು ಕಾಯಿಸ್ತಾ ಇದೆ ಅಂದ್ರೆ ಒಂದು ಹುಡುಗಿನೂ ಇಷ್ಟು ಕಾಯಿಸಲ್ಲ, ಅಷ್ಟು ಕಾಯಿಸ್ತಾ ಇದೆ ಅವಾಗಿಂದ. ಸೊ ಹುಡುಗಿ ಕೂಡ ಒಂದು ಹುಡುಗನ ಇಷ್ಟು ಕಾಸಲ್ಲ, ಅಷ್ಟು ನಾವು ಕಾಯಬೇಕು ಇಲ್ಲಿ ಲಗೇಜ್ಗಳಿಗೆ. ವಿ ಆರ್ ವೈಟಿಂಗ್ ಲಾಸ್ಟ್ 30 minutes. ಓಕೆ, ಸೊ ಲಗೇಜ್ಗಳು ಸಿಗ್ತಾ ಇಲ್ಲ. ಆಕ್ರೋಶ ಇದೆ, ಯಾಕೆ ಭಗವಂತ ನನಗೆ. ಸೊ ಇವಾಗ ನಾವು ಹೊರಟಿರುವಂತ ಕಾರ್ ನೋಡಿದ್ರೆ ಸ್ವಲ್ಪ ಸರ್ಪ್ರೈಸ್ ಅನಿಸ್ಬೋದು. ಓಕೆ, ಅಚ್ಚಾ ठीक है. ಸೀದಾ ಕಾರ್. ಓಕೆ, ಫಾರ್ ಎವರ್ ಕಡೆಯಿಂದ ಫ್ರೀ ಇರುತ್ತೆ ನಮ್ಗೆ. ಓ ಫೈನಲಿ ವಿ ಆರ್ ರೀಚ್ಡ್ ಪ್ಯಾರಿಸ್. ಓಕೆ, ಒನ್ ಮೋರ್ ಸರ್ಪ್ರೈಸ್ ಥಿಂಗ್ ಏನು ಗೊತ್ತಾ, ಸೊ ಐ ವಿಲ್ ಶೋ ದ ಹೋಟೆಲ್. ಓಕೆ, ನಾವು ನೆಕ್ಸ್ಟ್ 1 week ಇರುವಂಥ ಹೋಟೆಲ್ನ ನಾನು ನಿಮ್ಗೆ ಶೋ ಮಾಡ್ತೀನಿ ಯಾವ ರೀತಿ ಇದೆ ಅಂತ. ಸೊ ದಿಸ್ ಇಸ್ ಔಟ್ಫಿಟ್ ಟುಡೇ. ಸೊ ಇವತ್ತಿನ ಔಟ್ಫಿಟ್ ಇದೇ ರೀತಿ ಇದೆ. ಆ್ಯಂಡ್ ಐ ಥಿಂಕ್ ಇವತ್ತು ನಾವು ಹೋಗ್ತಿರೋಂತಹ ಪ್ಲೇಸ್ ಒನ್ ಆಫ್ ದ ಅಮೇಝಿಂಗ್ ಬ್ಯೂಟಿಫುಲ್ ಪ್ಲೇಸಸ್ ಇದೆ. ನಾನು ನಿಮ್ಗೆ ಇವತ್ತು ಶೋ ಮಾಡ್ತೀನಿ ಯಾವ ರೀತಿ. ಎಲ್ಲರೂ ಡ್ರೀಮ್ ಪ್ಲೇಸ್ ಅಂತ ಹೇಳ್ಕೊಳ್ಳಿ. ಓಕೆನಾ, ಎಲ್ಲರೂ ಡ್ರೀಮ್ ಪ್ಲೇಸ್. ಇವನ್ ನನ್ನ ಡ್ರೀಮ್ ಪ್ಲೇಸ್ ಕೂಡ ಇವತ್ತು ನಾನು ಶೋ ಮಾಡ್ತೀನಿ. ಅದ್ರ ಜೊತೆ ತುಂಬಾ ರೀತಿ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಸೊ ಪ್ಲೀಸ್ ವೇಟ್ ಅಂಡ್ ವಾಚ್. ಯಾವ ರೀತಿ ಇಲ್ಲಿ ಬಸ್ಗಳಿಗೆ ಟಿಕೆಟ್ ತಗೋಬಹುದು, ಆ ಟಿಕೆಟ್ ಯಾವುದೆಲ್ಲ ಯೂಸ್ ಆಗುತ್ತೆ. ಡೇ ಪಾಸ್ ಅಂತ ಇರುತ್ತೆ, ಅದನ್ನ ನಾವು ತಗೋಬಹುದು. ಯೂಶಲಿ ಇಂಡಿಯಾದಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ.
ಡಿಫ್ರೆನ್ಸ್ ಏನಪ್ಪ ಅಂದರೆ ಒಂದು ಸಹ ಪಾಸ್ ತೊಗೊಂಡ್ರೆ ಮೆಟ್ರೋಗೂ ನಡೆಯುತ್ತೆ, ಬಸ್ಗೂ ನಡೆಯುತ್ತೆ, ಯಾವುದೇ ಗೌರ್ಮೆಂಟ್ ವೆಹಿಕಲ್ಸ್ಗೂ ಕೂಡ ಆ ಪಾಸ್ ನಡೆಯುತ್ತೆ. ಓಕೆ, ಸೊ ಐ ವಿಲ್ ಶೋ ದ ಪ್ರೊಸೀಜರ್ ನಾವು. You have to speak in English in my class. I don't know in Hindi, English, Kannada. Please talk in English. Okay, you know all the languages, I know. Hi Subramaniam sir. So what are you doing? Full kitchen. I will show that ಯಾವ ರೀತಿ ಬಸ್ ಸ್ಟಾಪ್ ಇರುತ್ತೆ ಅಂತ. ಓಕೆ, ಸೊ ಇನ್ನೊಂದು ಮೇನ್ ಪ್ಯಾರಿಸಲ್ಲಿ ಏನಪ್ಪ ಅಂದರೆ ಜನ ಕಡಿಮೆ ಇದ್ದಾರೆ, ಸೊ ಪ್ಲೇಸ್ ಜಾಸ್ತಿ ಇದೆ, ಹಾಗಾಗಿ ಸಫಿಷಿಯಂಟ್ ಇರುತ್ತೆ. ಓಕೆ, ಸೊ ಸಿ ಈ ರೀತಿ ಬಸ್ ಸ್ಟಾಪ್ ಇರುತ್ತೆ. ಓಕೆ, ದಿಸ್ ಇಸ್ ದ ಬಸ್ ಸ್ಟಾಪ್. ಬಸ್ ಸ್ಟಾಪ್ ಮೀನ್ಸ್ ಲೈಕ್ ಟಿಕೆಟ್ಸ್ಗಳನ್ನು ನಾವು ಪರ್ಚೇಸ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಐ ವಿಲ್ ಶೋ ದ ಟ್ರೈನ್. ಓಕೆ, ಸೊ ನಾನು ನಿಮಗೆ ಟ್ರೈನ್ನ ಶೋ ಮಾಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ದು. ಸಿ ಒನ್ ಡೇ ಪಾಸ್ ಇದೆ ಪ್ಯಾರಿಸ್. ಓಕೆ, ಪ್ಯಾರಿಸಲ್ಲಿ ಎಲ್ಲನೂ ಕೂಡ ಬಸ್ ಆ್ಯಂಡ್ ಟ್ರೈನ್ಗೆ ಸುತ್ತಾಡ್ಬೋದು. ಆ್ಯಂಡ್ ಈಗ ನಾವು ಸ್ಕ್ಯಾನ್ ಮಾಡೋಣ ಯಾವ ರೀತಿ ಗೊತ್ತಾರೆ ನಿಮ್ಗೆ. ದಿಸ್ ಇಸ್ ಮೈ ಗ್ರೂಪ್. ಓಕೆ, ಸುತ್ತಾಡಬೇಕು ಪ್ಯಾರಿಸ್ನ, ಯಾರಾದರೂ ಟ್ರಿಪ್ ಮಾಡಬೇಕು ಅಂತ ಅಂದಾಗ ನೀವೇನು ಮಾಡಬೇಕು ಅಂತಂದರೆ ಜಸ್ಟ್ ನೋಟು ಫಸ್ಟು ನೀವೆಲ್ಲನೂ ತಿಳ್ಕೊಬೇಕು, ಪ್ಲ್ಯಾನ್ ಮಾಡಬೇಕು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಪ್ಲೇಸಸ್ ತಿಳ್ಕೊಬೇಕು, ಯಾವ ರೀತಿ ಹೋಗಬೇಕು. ಇಫ್ ಇನ್ ಕೇಸ್ ನೀವೇನಾದರೂ ಪ್ಲ್ಯಾನ್ ಇಲ್ಲದೆ ಬಂದ್ರಿ ಅಂತ ತಿಳ್ಕೊಳ್ಳಿ, ಡೆಫಿನೆಟ್ಲಿ ಕನ್ಫ್ಯೂಸ್ ಆಗೇ ಆಗುತ್ತೆ. ಓಕೆ, ನಾನು ಫಸ್ಟ್ ಪ್ಲೇಸ್ ಏನಿದೆ ಮ್ಯೂಸಿಯಂ. ಓಕೆ, ಪ್ಯಾರಿಸಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಮ್ಯೂಸಿಯಂ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ beautiful place, the first place of Paris, and one of the best beautiful museum anta ಹೇಳ್ಬೋದು. World Charles Darwin ಅಂತ ಇದೆ. ಓಕೆ, ಹೋಗೋಣ ಒಳಗಡೆ ಬನ್ನಿ ಅಂತ. ಈ ಕ್ಯಾಮೆರಾ ನಮ್ಮುತ್ತ see the entrance. ಯಾವ ರೀತಿ ಇದೆ ಅಂತ ಅನ್ಕೊಂಡು ಮಾಡಿದೆ, ನಾರ್ಮಲ್ ಆಗಿದೆ ಅಂತ ಅನ್ಕೊಂಡಿದ್ದೆ, ಬಟ್ ದಿಸ್ ಇಸ್ ಐ ಥಿಂಕ್ ನನ್ನ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಚೆನ್ನಾಗೇ ಇದೆ. ಐ ವಿಲ್ ಶೋ ಬ್ಯೂಟಿಫುಲ್ ಆಗಿದೆ ರೀ. ಸಿ ಬ್ಯೂಟಿಫುಲ್ ಇದೆ. ಸೊ ಇದೊಂದೇ ಅಬ್ಸರ್ವ್ ಮಾಡಿದ್ದು ಗೊತ್ತಾ, ಐ ಕ್ಯಾನ್ ಸಿ ಎಷ್ಟು ಬುಕ್ಸ್ ಇದೆ ಅಂತಂದರೆ ನಾನು ಓದ್ತಾ ಕೂತ್ರೆ ಸಾಯೋವರೆಗೂ ಓದಬೇಕಾಗತ್ತೆ. ಆ್ಯಂಡ್ ಅಷ್ಟು ಓದು ಮುಗಿಯಲ್ಲ. ಆ್ಯಂಡ್ ಇಷ್ಟೆಲ್ಲ ಬುಕ್ ಓದ್ಬಿಟ್ರೆ ಜಗತ್ತಿನೆಲ್ಲ ನಾಲೆಜ್ ಬಂದ್ಬಿಡುತ್ತೆ. ಇವೆಲ್ಲನೂ ಬುಕ್ಸ್ ಇದೆ ರೀ. ಒಂದು ತೋರಿಸ್ತೀನಿ. ಈ ಏನಿದ್ದಾರೆ ಒಂದ್ಸಲ ನೋಡ್ಕೊಂಬಿಡಿ. ಒಂದು ನಿಜಾಂಶ ಹೇಳ್ತೇನೆ ನಿಮಗೆ. ಇವರೆಲ್ಲ ರಾಣಿಯರು, ಓಕೆನಾ, ಕ್ವೀನ್ಸ್ ಇದ್ದಾರೆ. ಬಟ್ ಏನು ಗೊತ್ತಾ ನಿಜ, ಸೊ ಇವ್ರನ್ನೆಲ್ಲನೂ ಕೂಡ ಇವಾಗ ಹುಟ್ಟಿರೋವಂಥ ಹುಡುಗಿರಿಗೆ ಅಥವಾ ನಮ್ಮ ಇಂಡಿಯಾ ಎಸ್ಪೆಷಲಿ, ಓಕೆ, ಇಂಡಿಯಾದಲ್ಲಿರೋವಂಥ ಗರ್ಲ್ಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಗರ್ಲ್ಸ್ ಏನೂ ಕಡಿಮೆ ಇಲ್ಲ ರೀ. ಸೊ ಇವಾಗ ಹುಟ್ಟಿರೋ ಗರ್ಲ್ಸ್ ಎಲ್ಲ ಅವಾಗ ಇದ್ಬಿಟ್ಟಿದ್ರೆ ಐ ಥಿಂಕ್ ಇಟ್ಸ್ ಟ್ರೂ. ಇವ್ರು ಎಲ್ಲರೂ ಜೋಕರ್ ಅನ್ಸ್ಬಿಡ್ತಿದ್ರು ಅನ್ಕೊಳ್ಳಿ. ಇವಾಗ ನಾವು ನೋಡೋಣ ಇಲ್ಲಿರುವಂಥ ಮೂವಿ ಥಿಯೇಟರ್ಸ್ಗಳು ಯಾವ ರೀತಿ ಇರೋದನ್ನ, ಪ್ಯಾರಿಸಲ್ಲಿರುವಂಥ ಥಿಯೇಟರ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ನಮ್ಮಲ್ಲಿರುವಂಥ ಥಿಯೇಟರ್ಸ್ಗೆ ಇಲ್ಲಿರುವಂಥ ಥಿಯೇಟರ್ಗೆ ಯಾವ ರೀತಿ ಡಿಫ್ರೆನ್ಸ್ ಇದೆ ಐ ವಿಲ್ ಶೋ. ಓಕೆ, ಲೆಟ್ಸ್ ಸಿ ಆ್ಯಂಡ್ ಯು ಕ್ಯಾನ್ ಸಿ. Now I will show you that ಯಾವ ರೀತಿ ಶಾಪಿಂಗ್ ಮಾಲ್ ಇರುತ್ತೆ ಪ್ಯಾರಿಸಲ್ಲಿ ಅಂತ. ಓಕೆ, ಐ ವಿಲ್ ಶೋ. ನಾನು ತೋರಿಸ್ತೀನಿ. ಓಕೆ, ಯಾವ ರೀತಿ ಇದೆ ಅಂತಂದರೆ ನೀವು ಕರೆಯೋದೇ ಇಲ್ಲ ಇದನ್ನು ಶಾಪಿಂಗ್ ಮಾಲ್ ಅಂತ. ಓಕೆ, ಸೊ ನೀವೇ ಹೆಸರು ಇಟ್ಬಿಡಿ ಇದನ್ನು.
finally we are in a dream place, Paris. Okay, some beautiful views ತೋರಿಸ್ತೀನಿ. Okay, I will show one more view of Eiffel Tower. As I promised guys, ನಿಮಗೆ ನಾನು ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀನಿ ಅಂತ ಹೇಳಿದ್ದೆ. Today I will show that morning time ಯಾವ ರೀತಿ Eiffel Tower ಕಾಣುತ್ತೆ. ಓಕೆನಾ? ಸೊ ಲೆಟ್ಸ್ ಸಿ. ನಾನು ಅದು ಮುಂದೆನೇ ಇದ್ದೀನಿ. Beautiful views ತೋರಿಸ್ತೀನಿ. ಓಕೆ, ಸೊ ಲೆಟ್ ಅಸ್ ಸಿ ಆ್ಯಂಡ್ ಕ್ಯಾನ್ ಐ ಶೋ ಇದೆಲ್ಲ. ಸೊ ಐ ಥಿಂಕ್ ಈ ವ್ಯೂ ನೋಡಿದ್ರೆ 100% ಇದ್ರ ಮೇಲೆ ನಿಮ್ಗೆ ಲವ್ ಆಗೇ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಐ ವಿಲ್ ಶೋ ಒನ್ ಆಫ್ ದ ಬ್ಯೂಟಿಫುಲ್ ಗರ್ಲ್ ಇನ್ ದ ಪ್ಯಾರಿಸ್. ಓಕೆ, ಓ ಮೈ ಗಾಡ್, how was the feeling? ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ಏನ್ ಗೊತ್ತಾ, ಸೊ ನಿಮ್ಗೆ ಇವಾಗ ಪ್ಯಾರಿಸ್ ಅಲ್ಲಿ ಇರುವಂತ ಚಿಗರಿ ಬಸ್ ತೋರಿಸ್ತೀನಿ ನೋಡಿ. ಓಕೆ, ಯಾವ ರೀತಿ ಇರುತ್ತೆ ಅಂತ ಜಸ್ಟ್ ಸಿ. ಏನಂತೀರಾ ಸೋನಾಲಿ ಮ್ಯಾಮ್? ಅಷ್ಟೇ. ಚಿಗರಿ ಬಸ್, ದಿಸ್ ಪ್ಯಾರಿಸ್ ಚಿಗರಿ ಬಸ್. ಓಕೆ, ಥ್ಯಾಂಕ್ ಯು. ಹಂಗೈತ್ಯಾ ಲೈಕ್ ಮಾಡ್ರಿ ಮತ್ ಕೊಡ್ತಾರಿಲ್ಲ.